ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ನಲ್ಲಿ. ಕಳೆದ 2-3 ತಿಂಗಳಾಯ್ತು ಜಾಸ್ತಿ ವಿಡಿಯೋ ಬಂದಿಲ್ಲ ಈ ಚಾನಲ್ ಮೇಲೆ. ಆದ್ರೆ ಯೂಟ್ಯೂಬ್ನಲ್ಲಿ ಹೊಸ ಅಪ್ಡೇಟ್ ಬರ್ತಾನೆ ಇರ್ತಾವ. ಆ ಅಪ್ಡೇಟ್ಗೋಸ್ಕರ ನಿಮಗೋಸ್ಕರ ಅಪ್ಡೇಟ್ ಮಾಡಿಗೋಸ್ಕರನೂ ಕೂಡ ನಾನು ವಿಡಿಯೋ ಮಾಡಲೇಬೇಕು. ಭಾಳಷ್ಟು ಕಳೆದ 2 ತಿಂಗಳಲ್ಲಿ ಭಾಳಷ್ಟು ಅಪ್ಡೇಟ್ಗಳು ಬಂದಾವ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದೈತಿ. ನೀವು YT ಸ್ಟುಡಿಯೋ ಓಪನ್ ಮಾಡಿದಾಗ ಈ ಥರ ಒಂದು ಪಾಪಪ್ ಎಲ್ಲರಿಗೆ ಕಾಣಲಾಗತ್ತಿರಬೇಕು. ಕೆಲವೊಬ್ಬರಿಗೆ ಕಾಣಲಾಗತ್ತಾವ, ಕೆಲವೊಬ್ಬರಿಗೆ ಕಾಣಕತ್ತಿಲ್ಲ. ಆದರೆ ಈ ಅಪ್ಡೇಟ್ ಎಲ್ಲರಿಗೆ ಬಂದೈತಿ. ವಿಡಿಯೋ ಲಾಸ್ಟ್ ನಂತರ ನೋಡಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇಲ್ಲಿ ಅಪ್ಡೇಟ್ ಏನು ಬಂದಿದೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಬರ್ತಿದೆ ನೋಡಿ, ಆನ್ May 12, 2025 ಟು ಇಂಪ್ರೂವ್ ಯುವರ್ ಅರ್ನಿಂಗ್ಸ್ ಪೊಟೆನ್ಷಿಯಲ್ will be add auto ad slot on top of manual on existing videos. You can choose to continue managing your ad slot manually. ಈಗ ಈ ಥರ ನಿಮಗೆ ನೋಟಿಫಿಕೇಶನ್ ಬಂದೈತಿ. ನೋಟಿಫಿಕೇಶನ್ ಬಂದ ಮೇಲೆ ನೀವೇನು ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಕೆಳಗಡೆ ಮ್ಯಾನೇಜ್ ಆಪ್ಷನ್ ಇದೆಯಲ್ಲ, ಮ್ಯಾನೇಜ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ ನೀವು. ಈ ಅಪ್ಡೇಟ್ ಎದರ ಸಲುವಾಗಿ ಬಂದಿದೆ ಅದು ಮೊದಲು ತಿಳ್ಕೊಳ್ಳೋಣ. ನೀವು ನಿಮ್ಮ ಚಾನಲ್ ಮೇಲೆ 8 ನಿಮಿಷಕ್ಕಿಂತ ಹೆಚ್ಚಿನ ವಿಡಿಯೋ ಹಾಕಿದರೆ ನೀವು ಮೆನುವಲ್ ಆ್ಯಡನ್ನು ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀರಾ. 8 ನಿಮಿಷದಿಂದ ಹೆಚ್ಚಿನ ವಿಡಿಯೋ, ಲಾಂಗ್ ವಿಡಿಯೋ ಇದ್ದರೆ ನೀವು ಮೆನುವಲ್ ಆ್ಯಡ್ ಕೂಡ ಹಚ್ಬೋದು. ತಾನೇ ನೀವು ಹಚ್ಬೋದು, ಅಥವಾ ಆಟೋಮೆಟಿಕ್ ನೀವು ಬಿಡ್ಬೋದು. ಆಟೋಮೆಟಿಕ್ ನೀವು ಸೆಲೆಕ್ಟ್ ಮಾಡಿದ್ರು ನಡಿತೈತಿ, ಅದು ಆಟೋಮೆಟಿಕ್ ನೀವು ಪ್ಲೇಸ್ಮೆಂಟ್ ಆಕೈತಿ. 4, 5, 6 ನಡು ವಿಡಿಯೋ 8 ನಿಮಿಷದ ಒಳಗಿಂದ ವಿಡಿಯೋದಕ್ಕೆ 8 ನಿಮಿಷದ ವಿಡಿಯೋ ಇದ್ದರೆ ಅದನ್ನು ತಂತಾನೆ ಆ್ಯಡ್ಸ್ ಅಲ್ಲಿ ತಂತಾನೆ ಪ್ಲೇಸ್ಮೆಂಟ್ ಆಕ್ಕಾವ. ಮತ್ತು ಇನ್ನೊಂದು ಏನು ಮಾಡ್ತೀರಿ, ನೀವು ಮೆನುವಲಿ ಕೂಡ ನೀವು ಅಲ್ಲಿ ಹಚ್ಚಬಹುದು. ನೀವು ಹೋಗಿ 8 ನಿಮಿಷದ ವಿಡಿಯೋ ಇದ್ದರೆ 1 ನಿಮಿಷಕ್ಕೊಂದು 1 ನಿಮಿಷಕ್ಕೊಂದು 1 ನಿಮಿಷ 8, 10, 12 ಹಿಂಗೆ ಆ್ಯಡ್ನು ಕೂಡ ನೀವು ಮೆನುವಲಿ ಹಚ್ಚಬಹುದು. ಆದರೆ ಇದರ್ಲಿಂದ ಏನಾಕೈತಿ, ಮೆನುವಲಿ ಹಚ್ಚಿದ್ರಿಂದ ಏನಾಕೈತಿ, ನಿಮ್ಗೆ 5% ಅರ್ನಿಂಗ್ ಕಡಿಮೆ ಆಗ್ಬೋದು. ಜಾಸ್ತಿ ಆ್ಯಡ್ ಹಚ್ಚಿದ್ರು ಕೂಡ 5% ಕಮ್ಮಿ ಇದು ಅರ್ನಿಂಗ್ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಯೂಟ್ಯೂಬ್ ಸ್ವತಃ ಹೇಳ್ತಾ ಇದೆ. ಈಗ ಯೂಟ್ಯೂಬ್ದು ಒಂದು ಅಲ್ಗೋರಿದಮ್ AI ಬಿಲ್ಡ್ ಆಗಿದೆ. ಅದು ಭಾಳಷ್ಟು ಅಪ್ಡೇಟ್ಗಳು ಬಂದಾವ. ಭಾಳಷ್ಟು ಈಗ ನಿಮಗೆ ಈಸಿಯಾಗಿ ಮಾಡಲಿಕ್ಕೆ ಇವರು ಈ ಅಪ್ಡೇಟನ್ನು ತಂದಿದ್ದಾರೆ. 12 ಮೇಲಿಂದ ಇದು ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಇಲ್ಲಿ 2 ಆಪ್ಷನ್ ಬರ್ತಾವ. ಇಲ್ಲಿ ಮ್ಯಾನೇಜ್ ಕ್ಲಿಕ್ ಮಾಡಿದಾಗ ಟರ್ನ್ ಆನ್ ಆಟೋಮೆಟಿಕ್ ಆ್ಯಡ್ ಸ್ಲಾಟ್ ಇನ್ ಅಡಿಷನಲ್ ಟು ಯುವರ್ ಮೆನುಲಿ ಆ್ಯಡ್ ಸ್ಲಾಟ್ ರಿಕಮೆಂಡೆಡ್ ಅಂತಿದೆ. ಮತ್ತು ಕೆಳಗಡೆ OPT ಔಟ್ ಆಫ್ ಅಡಿಷನಲ್ ಆಟೋಮೆಟಿಕ್ ಆ್ಯಡ್ ಸ್ಲಾಟ್ ಆ್ಯಂಡ್ ನೀವು ಕೂಡ ಹಚ್ಚಬಹುದು ಅಥವಾ ಮೆನುಲಿ ಕೂಡ ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಅವರು ಯೂಟ್ಯೂಬ್ದವ್ರು ಹೇಳ್ತಿದ್ದಾರೆ, ನೀವು ಮೇಗಿಂದ ಟರ್ನ್ ಆನ್ಗೆ ಇದು ಇದೆಯಲ್ಲ, ಇದು ಟರ್ನ್ ಆನ್ಗೆ ನಾನು ಬಿಳಿ ಟಿಕ್ ಆಗಿದೆ. ಈಗ ಅದು ಒಂದು ನೀವು ಇಲ್ಲಿ ಟಿಕ್ ಮಾಡಿ ಇದಕ್ಕೆ ಸೇವ್ ಮಾಡಿದರೆ ನಿಮಗೆ ಒಂದು 5% ಅರ್ನಿಂಗ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಯೂಟ್ಯೂಬ್ ತಂತಾನೆ ಒಂದು ಆರ್ಟಿಕಲ್ಲಿ ಹೇಳಿದೆ. ಸೊ ನಾನು ಇದರೊಳಗೆ ಜಾಸ್ತಿ ಏನು ಜಡ್ಜೆಟ್ ಇಲ್ಲ. ಕೆಳಗಡೆ ಸೇವ್ ಆಪ್ಷನ್ ಅಂತ ಇದೆಯಲ್ಲ, ಸೇವ್ ಆಪ್ಷನ್ಗೆ ಕ್ಲಿಕ್ ಮಾಡಿರಿ. ಸೇವ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಇದು ಸೇವ್ ಆಗಿಬಿಡುತ್ತೆ. ನಿಮ್ಮದು 8 ನಿಮಿಷದ ವಿಡಿಯೋ ಜಾಸ್ತಿ ಇದ್ದರೆ ಅದರ ಮೇಲೆ ನೋಟಿಫಿಕೇಶನ್ ಹಿಂಗೆ ನಿಮಗೆ ಮೇಲ್ಗಡೆ ಕಾಣ್ತಾ ಇದ್ದರೆ ನಿಮಗೆ ಈ ಥರ ಸೇವ್ ಅಂತ ಮೇಲ್ಗಡೆ ಇರುವಂಥ ಟರ್ನ್ ಆನ್ಗೆ ನೀವು ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಬಿಡ್ರಿ. ಇವತ್ತಿನ ವಿಡಿಯೋದ ಒಂದು ಅಪ್ಡೇಟ್ ಪ್ರಕಾರ, ಇದು ಯೂಟ್ಯೂಬ್ದ ಅಪ್ಡೇಟ್ ಪ್ರಕಾರ ಒಂದು ವಿಡಿಯೋದ ಒಂದು ಇನ್ಫಾರ್ಮೇಷನ್ ತಿಳಿಸೋದಿತ್ತು, ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಗೆಳೆಯರೇ, ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಕೆಲ ಮೇಲೆ ಈಗ ಕಂಟಿನ್ಯೂ ವಿಡಿಯೋ ತರುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಚೆಂದ ಕಾಣ್ತಾ ಇದೆಯಲ್ಲ. ಸೊ ಯಾಕಂದರೆ ಹೊಸ ಕ್ಯಾಮ್ರಾ ತೊಗೊಂಡಿನಿ. ಆ ಹೊಸ ಕ್ಯಾಮ್ರಾ ಯಾವುದಪ್ಪ ಅಂತ ಮುಂದಿನ ದಿನದಲ್ಲಿ ಹೇಳ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರದ್ದು ಲಿಂಕ್ ಹಾಕಿರ್ತೀನಿ. ಶಾಪಿಂಗ್ನಲ್ಲಿ ಅದಕ್ಕೂ ಹೋಗಿ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.